ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಯಾ ವ್ಲಾಗ್ಸ್. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನನ್ನ ನೆಚ್ಚಿನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾನು ಮಾಡೋ ಟೊಮೆಟೊ ಚಟ್ನಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೆ. ಇದು ದೋಸೆ, ಇಡ್ಲಿ, ಚಪಾತಿ ಹಾಗೆ ಅಕ್ಕಿ ರೊಟ್ಟಿಗೂ ಭಾರಿ ಲೈಕ್ ಆಗ್ತು. ಇದಕ್ಕೆ 5-6 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, 6-7 ಎಸಳು ಬೆಳ್ಳುಳ್ಳಿ, 1 ನೀರುಳ್ಳಿ, 3 ಮೆಣಸಿನಕಾಯಿ ಇದನ್ನೆಲ್ಲ ಲೈಕ್ ಮಾಡಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಕ್ಕ. ಏನು ಸಣ್ಣ ಆಯ್ಕಂತ ಏನಿಲ್ಲ, ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ಸಾಕು. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ನಿಮಗೆ ಬೇಕಾದದ್ದು ಆಯಿಲ್ ಹಾಕಿ. ನಾನಿಲ್ಲಿ ಸಾಸಿವೆ ಆಯಿಲ್ ತಗೊಂಡಿದ್ದೆ. ಆಯಿಲ್ ಬಸಿ ಆಗ್ತಿದ್ದಂಗೆ ಮೆಣಸಿನಕಾಯಿ ಎಣ್ಣೆ ಹಾಕಿ ಸ್ವಲ್ಪ, ಮತ್ತೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದು ಆಪ್ಷನಲ್ಲು, ಸ್ವಲ್ಪವೇ ಇಂಗು, ಒಂದು 5-6 ಕಾಳು ಮೆಣಸು, ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈಗ ಹಚ್ಕೊಂಡಿತ್ತು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಏನಿತ್ತಲ್ಲ ಅದನ್ನೆಲ್ಲ ಹಾಕಿ ಫುಲ್ಲು ಮಿಕ್ಸ್ ಮಾಡಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಹುಣಸೆ ಹುಳಿ ಮಿಕ್ಸ್ ಮಾಡ್ತಾ ಇದ್ದೆ. ಇದು ಆಪ್ಷನಲ್, ಎಂತಕ್ಕಂದ್ರೆ ನಿಮಗೆ ಟೊಮೊಟೊ ಹುಳಿ ಕಂಡು ಬೇಕಂತಂದ್ರೆ ಹಾಕಿ, ಇಲ್ಲ ಅಂತಂದ್ರೆ ಬೇಡ, ಕ್ಯಾನ್ಸಲ್ ಮಾಡ್ಲಕ್ಕ. ಹಾಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಇದಕ್ಕೆ ಚೂರು ಮೆಂತಿ ಪೌಡ್ರು, ಒಂಚೂರು ಜೀರಿಗೆ ಪೌಡ್ರು, ಹಾಗೆ ಒಂಚೂರು ಧನಿಯಾ ಪೌಡ್ರು, 3 ಪೌಡರ್ ಹಾಕಿ ಲೈಕ್ ಮಾಡಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿలో ಸ್ವಲ್ಪ ಹೊತ್ತು ಬಿಡ್ಕ. ಹಾಗೆ ಒಂದು 4-5 ನಿಮಿಷ ಸಣ್ಣ ಉರಿಯಲ್ಲಿ ಬೇವಕ್ಕೆ ಬಿಟ್ರೆ ಲಾಯ್ಕ್ ಬೆಂದಿರುತ್ತದ. ಬೆಂದ್ ಆದ್ಮೇಲೆ ಒಂದು ತಟ್ಟಿಗೆ ಹಾಕಿ ಹಸರಿಸಿ ಇಟ್ರೆ ಬೇಗ ತಣಿತ. ಫುಲ್ ತಣ್ಣ ಆದ್ಮೇಲೆ ಮಿಕ್ಸಿಗೆ ಹಾಕಿ ನುಣ್ಣಂಗೆ ರುಬ್ರ ಆಯ್ತು. ಚಟ್ನಿ ರೆಡಿ ಆಯ್ತು. ಉಪ್ಪು ಹುಳಿ ಖಾರ ಇಷ್ಟಪಡುವವರಿಗೆ ಮಾತ್ರ ಈ ಚಟ್ನಿ ಭಾರಿ ಲೈಕ್ ಆಯ್ತು. ಈ ವಿಡಿಯೋ ನಿಮಗೆ ಖುಷಿ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಕಾಣ್ತಾ ಇದ್ದದಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಲೈಕ್ ಇದ್ದದ ವಿಡಿಯೋ ಜೊತೆಗೆ ಮತ್ತೆ ಸಿಕ್ತೆ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ನೆನಪು ಇದೆ ಅಕ್ಕ. ಈ ವಿಡಿಯೋ ಕಾಂತಿಪ್ಪು ನಿಮ್ಗೆಲ್ಲರಿಗೂ ನಮಸ್ಕಾರ.